ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭವಾಗಿದೆ ಕೋಲಾರ ಕಾಂಗ್ರೆಸ್ನಲ್ಲಿ. ಬಣಬಡಿದಾಟದ ನಡುವೆ ಮದ್ದನ್ನ ಅರಿಲಿಕ್ಕೆ ಮುಂದಾಗಿದೆ ಕಾಂಗ್ರೆಸ್ನ ಹೈಕಮಾಂಡ್. ಕೆವಿ ಗೌತಮ್ಗೆ ಈ ಬಾರಿ ಟಿಕೆಟ್ ಸಿಕ್ಕಿದೆ. ಎರಡೂ ಬಣವನ್ನ ಬಿಟ್ಟು ಅಚ್ಚರಿಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದೆ ಕಾಂಗ್ರೆಸ್. ಬಿಬಿಎಂಪಿಯ ಮಾಜಿ ಮೇಯರ್ ಪುತ್ರನಿಗೆ ಕೋಲಾರದ ಟಿಕೆಟ್ ಸಿಕ್ಕಿದೆ. ರೆಬಲ್ ಶಾಸಕರ ಒತ್ತಡಕ್ಕೆ ಮಣಿದಿದೆ ಕಾಂಗ್ರೆಸ್ನ ಹೈಕಮಾಂಡ್. ಇಬ್ಬರ ಜಗಳದಲ್ಲಿ ಮೂರನೇ ಅಭ್ಯರ್ಥಿಗೆ ಅದೃಷ್ಟ ಒಲಿದಿರುವಂಥದ್ದು ಕೆವಿ ಗೌತಮ್. ಬೆಂಗಳೂರಿನ ಮಾಜಿ ಮೇಯರ್ ಕೆ ವಿಜಯ್ ಕುಮಾರ್ ಅವರ ಮಗ. ಸಚಿವ ಮುನಿಯಪ್ಪ ಅಳಿಯ ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ಮಿಸ್ ಆಗಿದೆ. ಅಳಿಯನಿಗೆ ಟಿಕೆಟ್ ಕೊಡಿಸುವಲ್ಲಿ ಸಚಿವ ಮುನಿಯಪ್ಪ ವಿಫಲರಾಗಿದ್ದಾರೆ. ಕೋಲಾರದ ವಿಚಾರದಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಅವರಿಗೆ ಭಾರೀ ಹಿನ್ನಡೆ ಅಂತಾನೆ ಹೇಳಲಾಗ್ತಿದೆ. ಕೊನೆಗೂ ಕೂಡ ರಮೇಶ್ ಕುಮಾರ್ ಬಣ ಇಲ್ಲಿ ಮೇಲುಗೈಯನ್ನ ಸಾಧಿಸಿದೆ. ಕೋಲಾರದ ಹಿಡಿತಕ್ಕಾಗಿ, ಕೋಲಾರದ ಮೇಲಿನ ಬಿಗಿಪಟ್ಟಿಗಾಗಿ ಎರಡೂ ಬಣಗಳ ನಡುವೆ ತಿಕ್ಕಾಟ ಏರ್ಪಾಡಾಗಿತ್ತು. ಇನ್ನೇನು ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ಸಿಕ್ಕೇ ಬಿಡ್ತು ಅಂಥೇಳಿ ಸನ್ನಿವೇಶ ಸೃಷ್ಟಿ ಆಗ್ತಾ ಇದ್ದ ಹಾಗೆ ರಾಜೀನಾಮೆಯದ ಪ್ರಹಸನವೇ ನಡೆದು ಹೋಯಿತು. ಅದಾದ ಮೇಲೆ CM DCM ಎಂಟ್ರಿ ಕೊಟ್ಟು ಎರಡೂ ಬಣದ ನಾಯಕರುಗಳ ಜೊತೆಗೆ ಮಾತನಾಡಿ ಇಬ್ಬರ ಜಗಳದಲ್ಲಿ ಈಗ ಮೂರನೇ ವ್ಯಕ್ತಿಯಾಗಿರುವಂತಹ KV ಗೌತಮ್ ಅವರ ಹೆಸರನ್ನು ಫೈನಲ್ ಮಾಡಿ ಅಧಿಕೃತವಾಗಿ ಘೋಷಣೆಯನ್ನು ಕೂಡ ಮಾಡಿರುವಂತಹದ್ದು. ಇವರು ಮೂಲತಃ ಕೋಲಾರದವರು, ಬೆಂಗಳೂರಿನಲ್ಲಿ ನೆಲೆಸಿದ್ರು, ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದಾರೆ. ಎಲ್ಲ ಬಣಗಳ ಒಪ್ಪಿಗೆಯ ಮೇರೆಗೆ ಇವರನ್ನು ಆಯ್ಕೆ ಮಾಡಲಾಗಿದೆ. ದಲಿತ ಎಡಗೈ ಸಮುದಾಯವನ್ನು ಪ್ರತಿನಿಧಿಸ್ತಾರೆ. ಬೆಂಗಳೂರು ಕೇಂದ್ರ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರು KV ಗೌತಮ್ ಅವರು. ಅವರಿಗೆ ಈಗ ಕಾಂಗ್ರೆಸ್ ಟಿಕೆಟ್ ಅನ್ನು ಕೊಟ್ಟಿದೆ. ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ KV ಗೌತಮ್ ಅವರು ನಮ್ಮ ಜೊತೆ ಇದ್ದಾರೆ, ಮಾತಾಡ್ತೀನಿ. ಸರ್ ನಮಸ್ತೆ ಸರ್, ತಮಗೆ ಟಿಕೆಟ್ ಆಗಿದೆ ಸರ್, ಏನು ಹೇಳ್ತೀರಿ ಸರ್? ನನಗೆ ಪಕ್ಷ ಟಿಕೆಟ್ ಕೊಟ್ಟಿದೆ. ನನಗೆ ಕಾಂಗ್ರೆಸ್ ಪಕ್ಷ ನನ್ನ ಮೇಲೆ ನಂಬಿಕೆ ಇಟ್ಟು ಗೆಲ್ತಾನೆ ಅನ್ನೋ ಕಾನ್ಫಿಡೆನ್ಸಿಂದ ಟಿಕೆಟ್ ಕೊಟ್ಟಿದೆ. ನಾನು ಗೆಲ್ತೀನಿ ಸರ್. ಈಗ ತಮಗೆ ಟಿಕೆಟ್ ಆಗುತ್ತೆ ಅಂತೇಳಿ ನಿರೀಕ್ಷೆ ಇತ್ತ ಸರ್? ಹೇಗೆ? ಇಲ್ಲ, ನಾನು ಟಿಕೆಟು ಕೇಳಿರಲಿಲ್ಲ. ನನ್ನ ಪಾಡಿಗೆ ನನಗೆ ಬ್ಯಾಂಗ್ಳೂರು ಸೆಂಟ್ರಲ್ ಪ್ರೆಸಿಡೆಂಟ್ ನಾನು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡಿದ್ದೆ. DCM ಅವರು ಮುಖ್ಯವಾಗಿ ನಾನು ಕರೆದು CM ಹತ್ರ ಮಾತಾಡಿ ನಿಂತ್ಕೊಳ್ತೀನಿ ಅಂತ ಕೇಳಿದ್ರು. ಅವಕಾಶ ಕೊಟ್ಟರೆ ನಿಂತ್ಕೊಳ್ತೀನಿ ಸರ್ ಅಂದರು. ಹಾಗಾಗಿ ನನಗೆ ಟಿಕೆಟ್ ಕೊಟ್ಟಿದ್ದಾರೆ. ಈಗ ಕೋಲಾರದಲ್ಲಿ ಎರಡು ಬಣಗಳಾಗಿರುವಂಥದ್ದು, ಎರಡು ಬಣಗಳಿಂದಾಗಿ ಭಿನ್ನಮತ ಸ್ಫೋಟ ಆಗ್ತಾ ಇದೆ. ಈಗ ಹೇಗೆ ಎದುರಿಸ್ತೀರಂತ? ಎರಡೂ ಬಣಗಳು ನನ್ನ ವಿಚಾರದಲ್ಲಿ ಗುಂಪುಗಾರಿಕೆ ಮಾಡಲ್ಲ, ನನ್ನ ವಿಚಾರದಲ್ಲಿ ಇಬ್ಬರು ಕೆಲಸ ಮಾಡ್ತಾರೆ ಅಂತ ವಿಶ್ವಾಸ ನನಗಿದೆ ಸರ್. ಈಗ ರಮೇಶ್ ಕುಮಾರ್ ಒಂದು ಕಡೆ, ಮುನಿಯಪ್ಪನವರು ಒಂದು ಕಡೆ ಅಂತೇಳಿ ನಿನ್ನೆ ಕೂಡ ರಾಜೀನಾಮೆ ಸಲ್ಲಿಸೋದಕ್ಕೆ ಹೋಗಿದ್ರು ಮೊನ್ನೆಲ್ಲನೂ ಕೂಡ. ಹಾಗಾಗಿ ಈ ಎಲ್ಲವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು, ಅವ್ರ ಜೊತೆ ಮಾತುಕತೆ ಮಾಡಿದ್ರೆ ಹೇಗೆ ಸರ್? ಸರ್, ನಾನು ರಮೇಶ್ ಕುಮಾರ್ ಅವ್ರ ಹತ್ರನೂ ಮಾತಾಡಿದ್ದೀನಿ, MLS ಹತ್ರನೂ ಮಾತಾಡಿದ್ದೀನಿ, MLC ಅವ್ರ ಹತ್ರನೂ ಮಾತಾಡಿದ್ದೀನಿ, ರೂಪಾ ಮೇಡಮ್ ಹತ್ರನೂ ಮಾತಾಡಿದ್ದೀನಿ. ಮುನಿಯಪ್ಪ ಸಾಹೇಬ್ರನ್ನ ಮೀಟ್ ಮಾಡಿ ಮಾತಾಡಬೇಕು. ನನಗೆ ಮುನಿಯಪ್ಪ ಸಾಹೇಬ್ರೇನು ಹೊಸಬರಲ್ಲ, ನಮ್ಮ ಕಮ್ಯುನಿಟಿ ದೊಡ್ಡ ಲೀಡರ್ ಅವರು 25 ವರ್ಷದಿಂದ ನಾನು ರಾಜಕೀಯಕ್ಕೆ ಎಂಟ್ರಾದಾಗಿಂದ ಅವರು ಪ್ರತಿ ಕಾರ್ಯಕ್ಕೂ ನಾನು ಅವ್ರ ಆಶೀರ್ವಾದ ತಗೊಳ್ತಾ ಇದ್ದೀನಿ. ಅವ್ರನ್ನ ಹೋಗಿ ಮೀಟ್ ಮಾಡ್ತೀನಿ. ಈಗ ಎಲ್ಲೋ ಮುನಿಯಪ್ಪನವರು ಅಳಿಯವರು ಕೊಡ್ತಾರೆ, ಬೇರೆಯವರು ಕೊಡ್ತಾರೆ, ಆ ಒಂದು ಹೆಸರುಗಳು ಕೇಳಿ ಬರ್ತಾ ಇತ್ತು. ತಮ್ಮ ಹೆಸರು ಕೂಡ ಎಲ್ಲೂ ಕೂಡ ಚಾಲ್ತಿಯಲ್ಲಿ ಇರಲಿಲ್ಲ. ಆದರೆ ಈಗ ಸಿಕ್ಕಿರೋದ್ರಿಂದಾಗಿ ಸಡನ್ನಾಗಿ ಯಾವ ರೀತಿ ಸಿದ್ಧತೆ ಅಂತ? ಹೌದು, ಭಾರಿ ಕೆಲಸ ಇದೆ, ನಾನು ಸಿದ್ಧತೆ ಮಾಡ್ಕೋಬೇಕು. ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನನಗೆ ಕೊಟ್ಟಿದ್ದಾರೆ. ಆದರೆ ನನಗೆ ನನ್ನ ಬರ್ಡನ್ ಕಡಿಮೆ ಮಾಡೋದಕ್ಕೆ ಆಲ್ರೆಡಿ ನಮ್ಮ 5 ಜನ MLS ಗೆದ್ದಿದ್ದಾರೆ. 5 ಜನ MLS ಗೆದ್ದಿದ್ದಾರೆ. ಅವರೆಲ್ಲ ನನ್ನ ಜೊತೆ ಸಂಪರ್ಕದಿದ್ದಾರೆ, ಚೆನ್ನಾಗಿದ್ದಾರೆ. ನನಗೆಲ್ಲ ಇಮಿಡಿಯೇಟ್ ಸೀನಿಯರ್ಸ್ ಅವರೆಲ್ಲ ನನಗೆ ಹೆಲ್ಪ್ ಮಾಡ್ತಾರೆ. ಸರ್, ಈಗ ಕೋಲಾರದ ನಾಯಕರ ಜೊತೆ ಯಾರ ಜೊತೆ ಆದರೂ ಫೋನಲ್ಲಿ ಮಾತಾಡಿದ, ಮುನಿಯಪ್ಪನವ್ರು ಇರ್ಬೋದು, ರಮೇಶ್ ಕುಮಾರ್ ಅವರು ಇರ್ಬೋದು, ಯಾರ ಜೊತೆ ಆದರೂ ಮಾತನಾಡಿದ್ರೆ ಸರ್? ಮಾತಾಡಿದ್ದೀನಿ, ನಾನು ಅನಿಲ್ ಅವ್ರ ಜೊತೆ ಮಾತಾಡಿದ್ದೀನಿ. ನಾನೇ ಫೋನ್ ಮಾಡಿದೆ, ಇವತ್ತು ಎಲ್ಲರಿಗೂ ಎಲ್ಲ ಫೋನ್ ಮಾಡ್ತಾ ಇದ್ದೀನಿ. ರಮೇಶ್ ಕುಮಾರ್ ಸಾಹೇಬರು ಸಂಪರ್ಕಕ್ಕೆ ಸಿಗಲಿಲ್ಲ, ಅವ್ರು ಬೇರೆ ಎಲ್ಲ ಇದ್ದಾರೆ ಅಂತ ಅವರೇ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗ ಮುನಿಯಪ್ಪ ಸಾಹೇಬರು ಯಾರ ಸಂಪರ್ಕಕ್ಕೂ ಸಿಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ತಮಗೂ ಸಂಪರ್ಕಕ್ಕೆ ಸಿಕ್ಕಿದ್ರಾ ಇಲ್ವಾ, ಹೇಗೆ? ಅವರೆಲ್ಲ ಬೇರೆ ಕಡೆ ಹೊರ ರಾಜ್ಯಕ್ಕೇನೋ ಹೋಗ್ತಾ ಇದ್ದಾರೆ ಅಂತ ಅನ್ನುವಂಥದ್ದು. ಹೌದು, ನನಗೂ ಅದೇ ಮಾಹಿತಿ ಬಂತು. ನಾನು ಫೋನ್ ಮಾಡಿದೆ, ಅವ್ರ ಫೋನ್ ರೀಚ್ ಆಗ್ತಾ ಇಲ್ಲ. ಹಾಗಾಗಿ ನಾನು ರೂಪಾ ಮೇಡಮ್ ಹತ್ರ ಮಾತಾಡಿದೆ. ರೂಪಾ ಮೇಡಮ್ ಅವರು ನಾಳೆ ಸಿಗ್ತೀನಿ ಅಂತ ಹೇಳಿದ್ದಾರೆ. CM ಅವ್ರನ್ನ ಭೇಟಿ ಮಾಡಿದ್ರೆ ಏನು ಹೇಳಿದ್ರು ಸರ್? CM ಅವರು ನನಗೆ ಆಶೀರ್ವಾದ ಮಾಡಿದ್ರು, ಹೋಗಪ್ಪ ಕೆಲಸ ಮಾಡು, ಎರಡೂ ಬಣಗಳನ್ನ ಒಟ್ಟಿಗೆ ತೊಗೊಂಡೋಗಿ ಎಲ್ಲರ ಆಶೀರ್ವಾದ ತೊಗೊಂಡು ಅವ್ರನ್ನೆಲ್ಲ ರಿಕ್ವೆಸ್ಟ್ ಮಾಡ್ಕೊ, ಖಂಡಿತ ಬರ್ತಾರೆ ನಿನ್ನ ಜೊತೆ.